ಸ್ನೇಹಿತರೆ, ನಾವು ಬಾಳೆದು ನಾಟಿ ವಿಡಿಯೋ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರು. ಅದಕ್ಕೆ ಇವತ್ತು ನಮ್ಮ ಅಣ್ಣರ ಹೊಲದಲ್ಲಿ ಬಾಳೆ ನಾಟಿ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಯಾವ ಥರ ನಾಟಿ, ಅದಕ್ಕೆ ಏನೇನು ಪ್ರೊಸೀಜರ್ ತಗೋಬೇಕು ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ. ಈ ಥರ ಈ ಸಸಿ 24 ರೂಪಾಯಿ ಕೊಟ್ಟು ತರಿಸಿದ್ವಿ. ಬೆಂಗಳೂರು ಲ್ಯಾಬಿಂದ ತರಿಸಿರೋದು, ಹೋಮ್ ಡೆಲಿವರಿ. ತರಿಸಿ ಒಂದು ವಾರ ಆಯಿತು. ಇದನ್ನು ಇಡ್ಲಿಕ್ಕಿಂತ ಮುಂಚೆ ಡೈಲಿ ಒಂದು 5 ಲೀಟರ್ಸ್ ಒಂದು 1000 ಸಸಿಗೆ ನೀರು ಕೊಟ್ಟರೆ ಸಾಕು. ಅಷ್ಟೇ ನೀರು ಬೇಕಾಗೋದು. ಡೈಲಿ ಒಂದು 5 ಲೀಟರ್ಸ್ ಕೊಟ್ಟರೆ ಸಾಕು. ಸಸಿ ನಾಟಿ ಮಾಡೋ ಹಿಂದಿನ ದಿನ ಇದೆಲ್ಲ ಬೆಳೆಯೋದು ಕಾಣ್ತಿದೆಯಲ್ಲ, ಇದೆಲ್ಲ ಬಾವಿಸ್ಟನ್ ಅಂತ ಒಂದು ಕೆಮಿಕಲ್ ಪ್ರಾಡಕ್ಟ್ ಬರುತ್ತೆ. ಅದನ್ನು ಸ್ಪ್ರೇ ಮಾಡಬೇಕು. ಅದನ್ನ ಯಾಕೆ ಸ್ಪ್ರೇ ಮಾಡಬೇಕು ಅಂದರೆ, ಅದರಲ್ಲಿ ಈ ಹುಳುಗಳು ಏನು ಮಾಡ್ತವೆ, ಇದು ಎಳೆದಿರೋದ್ರಿಂದ ಎಲೆ ಹುಳುಗಳೆಲ್ಲ ಏನು ಮಾಡ್ತವೆ, ಸುಳಿ ಕಟ್ ಮಾಡೋದು, ಎಲೆ ಕಟ್ ಮಾಡೋದು ಮಾಡ್ತವೆ. ಅದಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆ ಇಡ್ತೀವಿ ಅಂದರೆ ಬಿಫೋರ್ ನೈಟ್ ರಾತ್ರಿ ಅದನ್ನು ಒಂದು 10 ಗ್ರಾಮ್ ಸ್ಪ್ರೇ ಮಾಡಿದ್ರೆ ಸಾಕು. ಒಂದು 10 ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಅದು ನೆಕ್ಸ್ಟ್ ಬಳಕೆ ಮಾಡ್ಕೊಬೋದು. ಒಂದು 15 ದಿನ ಆದಮೇಲೆ ಮತ್ತೆಲ್ಲರೂ ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅವಾಗ ಒಂದು ಕ್ಯಾನಿಗೆ 20 ಗ್ರಾಮ್ ಹಂಗೆ ಸ್ಪ್ರೇ ಮಾಡ್ಬೋದು. ಆಮೇಲೆ ಇದು ಸಸಿ ಇಡೋಕ್ಕಿಂತ ಮುಂಚೆ ನಾವು ಇಲ್ಲೆಲ್ಲ ಗುಂಡಿ ಹೊಡ್ಸಿದ್ವಿ. ಇದೆಲ್ಲ ಗುಂಡಿ ಹೊಡಿಸಿ ಅದಕ್ಕೆಲ್ಲ ಒಂದೊಂದು ಪುಟ್ಟಿ ದನಿ ಗೊಬ್ಬರ ತುಂಬಿ ಮತ್ತು ಇದನ್ನೆಲ್ಲ ಮುಚ್ಚಿ ಈ ಥರ ಎಲ್ಲ ಕಲ್ಟಿವೇಷನ್ ಮಾಡಿದ್ದೀವಿ. ಇದೆಲ್ಲ ಬಾಂಡಿ ಹೊಡಿಸಿ ಬಲರಾಮ್ ಹೊಡಿಸಿ ಕಲ್ಟಿವೇಷನ್ ಮಾಡಿ ಹೊಲ ಮಿದು ಮಾಡಿದ್ದೀವಿ. ನೋಡಿ, ಎಲ್ಲ ನೀರು ಬಿಟ್ಟಿದ್ದೀವಿ, ಭಾಳ ಏನು ಬಿಟ್ಟಿಲ್ಲ, ಒಂದೊಂದು ಗಂಟೆ ಬಿಟ್ಟಿದ್ದೀವಿ. ಇದೆಲ್ಲ ನೋಡ್ರಿ ಮಣ್ಣು ಮಿದುವಿದೆ. ಈ ಥರ ಮಣ್ಣು ಮಿದು ಮಾಡ್ಕೊಂಡು ಆದಷ್ಟು ಕೆಸರು ಮಾಡ್ಕೊಂಡೇ ಸಸಿ ಇಡಬೇಕು. ಹಂಗಾದ್ರೆ ಸಸಿ ಗಾಢ ಗ್ರೋತಾಗಿ ಹತ್ಕೊಳ್ಳುತ್ತೆ. ಸೊ ಇಡೋಕ್ಕೂ ಎಲ್ಪ್ಫುಲ್ ಆಗುತ್ತೆ. ಇಲ್ಲಾಂದ್ರೆ ನಾವೇನು ಮಾಡೋದು, ಗಟ್ಟಿ ಇದ್ದನ್ನೆಲ್ಲ ನಾವೊಂದು ಚಲಿಕೆಯಲ್ಲೋ ಆರೆಲ್ಲೋ ಬಗದು ಇಡಬೇಕಾಗತ್ತೆ. ಈ ಪೂರ್ತಿ ಮಣ್ಣು ಈ ಥರ ಎಲ್ಲ ಮಿದು ಮಾಡ್ಕೊಂಡಾಗ ಇದು ನೋಡಿ, ಇದೆಲ್ಲ ಎಷ್ಟು ಮಿದುವಿದೆ. ಇದರೆಲ್ಲ ಮಿದು ಮಾಡ್ಕೊಂಡಾಗ ಇಡಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸಸಿನೂ ಹತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತೇನು ನಾವು ನೀರು ಬಿಡೋದು ಬೇಕಾಗಿಲ್ಲ, ಸ್ವಲ್ಪ ಹಸಿ ಇದೆ. ನಾಳೆ ಇದ್ದ ನೀರು ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು 8 ಇದೆ, 8 ಅಡಿ ಇದೆ ಜಾಗ. ಸೆಂಟ್ರಲ್ 4 ಅಡಿಗೆ ಹಾಕ್ತಿದ್ವಿ. ಬಾಳೆಗೆ ಇಲ್ಲಿದ್ದ ಅಲ್ಲಿಗೆ 8 ಅಡಿ ಗ್ಯಾಪ್ ಸಿಗುತ್ತೆ. ಮತ್ತು ಈ ಕಡೆಗೂ 8 ಅಡಿ ಗ್ಯಾಪ್ ಸಿಗುತ್ತೆ. ಈಗ ಇಲ್ಲಿ ಈ ಭಾಗದಲ್ಲಿ ಗುಂಡಿ ಇದೆ, ನಮ್ಮ ಟಿಗ್ಗರ್ ಗುಂಡಿ ಇಷ್ಟಾಗಲ ಇದೆ. ಗುಂಡಿ ಅದು ಮುಚ್ಚಿದ್ದೀವಿ. ಅದರಲ್ಲಿ ಒಂದು ಪುಟ್ಟಿ ದನಿ ಗೊಬ್ಬರ ತುಂಬಿದ್ದೀವಿ. ಕೆಲವರು ಕೋಳಿ ಗೊಬ್ಬರ, ಕುರಿ ಗೊಬ್ಬರ ತುಂಬ್ತಾರೆ. ಆಮೇಲೆ ಇದು ಇದು ಎಂಥದ್ದು ಬೇವಿನ ಹಿಂಡಿ ತುಂಬ್ತಾರೆ. ಸೊ ಯಾವ್ದಾರ ಒಂದು ಸಾವಯವ ಗೊಬ್ಬರ ತುಂಬಬೇಕು. ತುಂಬಿದ್ರೆ ಏನಾಗುತ್ತೆ, ಅದು ಲೈಫ್ ಫುಲ್ಲು ಸಪೋರ್ಟಿವ್ ಆಗಿರುತ್ತೆ. ನಾವೇನು ಸೊಸೈಟಿ ಗೊಬ್ಬರಗಳು ಹಾಕಿದರೆ ಒಂದು ತಿಂಗಳು ಅಷ್ಟೇ ಪವರ್ ಇರುತ್ತೆ, ಅದಾದ್ಮೇಲೆ ಪವರ್ ಇರೋದಿಲ್ಲ. ಹಂಗಾಗಿ ದನಿ ಗೊಬ್ಬರ ತುಂಬಿದ್ರೆ ಅದನ್ನು ತಗೊಳ್ಳಿಕ್ಕೆ ಸಸಿಗಿನೂ 3 ತಿಂಗಳು ಬೇಕು. ಅದಾದ್ಮೇಲೆ ಅದು ಸಸಿ ಗೊಬ್ಬರ ತಗೊಳ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಇದು ಗೊಬ್ಬರ ಎಲ್ಲ ಚೆನ್ನಾಗಿ ಮಣ್ಣಿನ ಜೊತೆಗೆ ಹೊಂದ್ಕೊಳ್ಳುತ್ತೆ. ಸರ್, ಗಿಡ ನಾಟಿ ಮಾಡ್ಲಿಕ್ಕಿಂತ ಮುಂಚೆ ಬಳಸ್ಬೇಕಾದ ಪ್ರೊಸೀಜರು ಇದು ನೋಡ್ರಿ. ಇದು ಪೋಲ್ಟ್ರಾಕ್ಸು ಇಷ್ಟು ಬಳಸ್ತೀವಿ ಸರ್. ಇದು ಜಾಸ್ತಿನೇ ಆಯಿತು, ಇಷ್ಟು ತಗೋಬೋದು. ಇಷ್ಟು ಇದನ್ನೇನು ಮಾಡ್ತೀವಿ, ಸೆಂಟ್ರಲ್ಲಿ ಈ ಥರ ಕೈಯಲ್ಲಿ ಮಿದುವಿರೋದ್ರಿಂದ ಕೈಯಲ್ಲೇ ಗುಂಡಿ ತೆಗಿತೀವಿ. ನಾವು ಕೈಯಲ್ಲಿ ಗುಂಡಿ ತೆಗೆದು ನೋಡ್ರಿ, ಒಂದು ಗಿಡಕ್ಕೆ ಇಷ್ಟ ಹಾಕ್ತೀವಿ. ಇಷ್ಟು ಇದನ್ನ ಹಾಕೋ ಉದ್ದೇಶ ಏನು ಅಂತ ಕೇಳ್ಬೋದು. ಇದರಲ್ಲಿ ಗೆಡ್ಡೆನ ಅವರು ಸಣ್ಣದಾಗಿ ಹಾಕಿರ್ತಾರೆ. ಹುಳುಗಳು ಏನು ಮಾಡುತ್ತೆ, ಈ ಗೆಡ್ಡೆ ಎಲ್ಲ ತಿನ್ನುತ್ತೆ ಒಳಗಳದು, ಅವಾಗ ಗಿಡ ಸಾಯುತ್ತೆ. ಅದಕ್ಕೆ ಈ ಥರ ನೋಡಿ, ಈ ಥರ ಇಡ್ತೀವಿ. ಇದಿದೆಯಲ್ಲ ಸರ್, ಈ ಭಾಗ ಇಷ್ಟಕ್ಕೆ ಮಾತ್ರ ಮಣ್ಣು ಮುಚ್ಚಬೇಕು. ಇಷ್ಟಕ್ಕೆ ಮಾತ್ರ, ಜಾಸ್ತಿ ಮುಚ್ಚಂಗಿಲ್ಲ. ಮುಚ್ಚಿದ್ರೆ ಇದೆಲ್ಲ ಕೊಳೆಯುತ್ತೆ. ಹಸಿ ನಾವು ನೀರು ಬಿಟ್ಟಾಗ ಕೊಳೆಯುತ್ತೆ. ಈ ಥರ ಇಟ್ಟು ಮಿದು ಮಣ್ಣು ಏನಿತ್ತಲ್ಲ, ಸಣ್ಣ ಮಣ್ಣು, ಅದು ಮುಚ್ಚಿ ಸ್ವಲ್ಪ ಹಿಂಗಂದ್ರೆ ಸಾಕು, ಸಸಿ ಹತ್ಕೊಳ್ಳುತ್ತೆ. ಒಟ್ಟೇನು ಗಾಳಿ ಆಡಬಾರ್ದು ಅಷ್ಟೇ. ಸಸಿ ಸುತ್ತ ಒಳಗಡೆ ಗಾಳಿ ಆಡಬಾರ್ದು. ಈ ಥರ ಹಚ್ಬೇಕು ಸರ್ ಸಸಿ. ಸರ್, ನೆಲ ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀರಿ ನಾಟಿ ಮಾಡೋಕ್ಕಿಂತ ಮುಂಚೆ? ಅದು ಪ್ಯಾಕೆಟ್ ಗುಂಡಿ ತೆಗೆದು ಇಡೋಕ್ಕೆ ಸರ್, ಇದೆಲ್ಲ ಗುಂಡಿ ಹೊಡೆದ್ಮೇಲೆ ಇದು ಹೊಲ ಏನಿದೆ ಇದೆಲ್ಲ ಸುತ್ತ ಕಲ್ಟಿವೇಷನ್ ಮಾಡ್ತೀವಿ. 2 ಮಕ್ಕನು ಬಾಣಲೆ ಹೊಡೆದಿದ್ವಿ ನಾವು. ಈ ಮಕ್ಕನು ಇಲ್ಲ ರೋಟ್ರಿ ಹೊಡಿಬೋದು, ಬಲರಾಮ್ ಹೊಡಿಬೋದು. ಒಟ್ಟು ಯಾವುದೇ ಥರ ಹುಲ್ಲು ಕಳೆ ಇಲ್ದಿರೋ ಥರ ಕ್ಲೀನ್ ಮಾಡ್ಕೊಂಡು ಈ ಥರ ಎಲ್ಲ ಸೆಟ್ರೇಟ್ ಮಾಡ್ಕೊಂಡಿದ್ದೀವಿ ಸರ್. ಇದೆಲ್ಲ ಈಗೆಲ್ಲ ಸ್ವಲ್ಪ ಎಂಡೆ ಆಗಿರೋದ್ರಿಂದ ನೆಲ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಕಳೆ ಆಗಲಿಕ್ಕೆ. ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ನಾವು ಗಾಢ ಕಲ್ಟಿವೇಷನ್ ಮಾಡಿಸೋದು ತಪ್ಪುತ್ತೆ. ಹಂಗಾಗಿ ಈ ಥರ ಸ್ವಲ್ಪ ಎಂಡೆ ಮಾಡ್ಕೊಂಡಿದ್ದೀವಿ. ಅಂದರೆ ಇದು ಎಂಡೆ ಆದರೆ ಗಾಢ ಇದೆಲ್ಲ ಎಂಡೆ ಎಲ್ಲ ಕರಗಿ ಇದೆಲ್ಲ ನೀರು ಕುಡಿದು ಆಗ ಅಷ್ಟೊತ್ತಿಗೆ ಕಳೆ ಲೇಟಾಗಿ ಹುಟ್ಟುತ್ತೆ. ಹಂಗಾಗಿ ಇದು ನಮಗೆ ಬಾಳೆ ಹತ್ಕೊಳ್ಳಿಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ನೋಡ್ರಿ, ಈ ಥರ ಇದು ಇನ್ನೊಂದು ಸಸಿ ತೋರಿಸ್ತಿದ್ದೆ. ಈ ಥರ ಎಲ್ಲ ನೀರು ಬಿಟ್ಕೊಂಡು ಮಿದು ಮಾಡ್ಕೊಂಡಿದ್ದೀವಿ ಮಣ್ಣು. ಈ ಥರ ಎಲ್ಲ ಕೈಗೆ ತೆಗೆದು ಬರಬೇಕು ಮಣ್ಣು. ಈ ಥರ ಇದ್ದಾಗಲೇ ಹಚ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಆರೆಲೆ ಅಥವಾ ಗುದ್ದಲಿಲಿ ತೆಗೆದು ಗಟ್ಟಿ ಇದ್ದಾಗ ಹಚ್ತಾರೆ. ಅವೇನಾಗ್ತವೆ, ಕೆಲವು ಸಸಿಗಳು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಾವೆಲ್ಲ ಮಿದು ಮಾಡ್ಕೊಂಡಿರೋದ್ರಿಂದ ನೆಲನ ಇದು ನೋಡಿ, ಇದೆಲ್ಲ ಎಷ್ಟು ಮಿದು ಇದೆ. ಈ ಥರ ಎಲ್ಲ ಮಾಡ್ಕೊಂಡಿರೋದ್ರಿಂದ ಗಾಢ ಬೇಗ ಸಸಿ ಹತ್ಕೊಳ್ಳುತ್ತೆ. ನೋಡಿ, ಇದು ಸಸಿ ಇದು ತರಿಸಿ ಒಂದು ವಾರ ಆಗೈತೆ. ಈ ಥರ ಬಂದ್ಬಿಡುತ್ತೆ. ಈ ಥರ ಸ್ವಲ್ಪ ಹೈಟ್ ಇದ್ದ ಸಸಿ ಮಾತ್ರ ಒಂದು ಸ್ವಲ್ಪ ಒಳಗೆ ಸ್ವಲ್ಪ ಬಿಗಿಯಾಗಿ ಹಚ್ಬೇಕು. ಯಾಕೆಂದರೆ ಏನಾಗುತ್ತೆ ಅಂದರೆ ಗಾಳಿಗೆ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಬಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಹಚ್ಬೇಕು. ಇದೆಲ್ಲ ನೋಡಿ, ಇಷ್ಟಿಟ್ಟರೆ ಸಾಕು. 2 ದಿನ ಅನ್ನೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಸಸಿ ಹತ್ತಿದೆಯೋ ಇಲ್ಲೋ ಅಂತ ಆಲ್ಮೋಸ್ಟ್ ಟಿಚಿಕಲ್ಸ ಸಸಿ ಯಾವುದೂ ಫೇಲ್ ಆಗಲ್ಲ, ಎಲ್ಲದೂ ಹತ್ಕೊಳ್ಳುತ್ತೆ. ಆದರೂ ನಮಗೊಂದು ಡೌಟ್ ಇರುತ್ತಲ್ಲ, ಹಂಗಾಗಿ ಒಂದು ಸಲ ಎಲ್ಲ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್ 2 ದಿನಕ್ಕೆ ಹಚ್ಚಿದೆಯಾ ಇಲ್ಲ ಅಂತ.
ನೋಡಿ ಈ ಥರ ಸ್ವಲ್ಪ ಇದು ಸ್ವಲ್ಪ ಹೈಟ್ ಇದೆಯಲ್ಲ ಸಸಿ, ಇದನ್ನ ಸ್ವಲ್ಪ ಬಿಗಿ ಮಾಡ್ಬೇಕು, ಇಲ್ಲ ಅಂದರೆ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಟ್ಯೂಬ ಇಲ್ಲಿ ಈ ಥರ ಹತ್ತ ಇಡ್ತಾರೆ, ಟ್ಯೂಬ್ ಈ ಥರ ಈ ನೀರು ಬಿಡಲಿಕ್ಕೆ ಟ್ಯೂಬ್ ಹತ್ತ ಇಡ್ತಾರೆ. ಟ್ಯೂಬ್ ಹತ್ತ ಇಡಬಾರ್ದು. ಟ್ಯೂಬ್ ಹತ್ತ ಇಟ್ಟರೆ ಏನಾಗುತ್ತೆ ಅಂದರೆ ಪ್ರೆಸರ್ಗೆ ಇಲ್ಲೆಲ್ಲ ಮಣ್ಣು ಕೊರೆಯುತ್ತಿದ್ದಷ್ಟು, ಮಣ್ಣು ಕೊರೆದಾಗ ಇಲ್ಲೆಲ್ಲ ಗಾಳಿ ಹೋಗಿ ಬೇರ್ ಲೂಸ್ ಆಗಿ ಸಸಿ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗ ನೋಡಿ ಇಲ್ಲಿದೆಯಾ, ಇಲ್ಲಿದ್ದ ಇಷ್ಟು ದೂರದಲ್ಲಿಟ್ಟರೆ ಸಾಕು. ಇದಕ್ಕೀಗ ನಾಳೆ ಇದ್ದ ಒಂದು 3 ದಿನಕ್ಕೊಂಬಿಟ್ಟು 10 ನಿಮಿಷ ನೀರು ಬಿಟ್ಟರೆ ಸಾಕು ಸರ್, 1/4 ಗಂಟೆ ನೀರು ಬಿಟ್ಟರೆ ಸಾಕು. ಇಲ್ಲಿಗಿಟ್ಟರೆ ಇದೆಲ್ಲ ಇಲ್ಲಿ ನೀರಾಗಿ ಇದಷ್ಟು ನೆನ್ಕೊಳ್ಳುತ್ತೆ. ಬ್ರದರ್, ಇದು ಕಂದು ಕಟ್ ಮಾಡಿ ಹಾಕ್ತಾರೆ ಕೆಲವರು, ಇದು ನೀವು ಈ ಥರದ ಪ್ಯಾಕೆಟ್ ಸಸಿ ಹಾಕಿದ್ರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಸರ್ ಕಂದು ಏನಾಗುತ್ತೆ ಅಂದರೆ ಅದು ನಾವು ಬೇರೆ ಹೊಲದಗಳಿಂದ ಬಕ್ಕೊಂಡು ಬರ್ತೀವಿ, ಆ ಸಸಿಗೆ ಏನಾದರೂ ರೋಗ ಅಟ್ಯಾಕ್ ಆಗಿದ್ದರೆ ಮತ್ತೆ ಅದು ಇಲ್ಲೇ ಕಂಟಿನ್ಯೂ ಆಗುತ್ತೆ. ಇದು ಲ್ಯಾಬಲ್ಲಿ ಟೆಸ್ಟ್ ಲ್ಯಾಬಲ್ಲಿ ಕೆಮಿಕಲ್ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಸ್ವಲ್ಪ ರೋಗ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಮಾಡಿರ್ತಾರೆ ಅವರು. ಆಮೇಲೆ ಈಗ ನಾವು ಕುನ್ನಿ ಬಕ್ಕೊಂಡು ಬಂದು ಅದನ್ನ ಹಾಕಿ ಕೊಯ್ತೀವಿ, ಕೊಯ್ದ್ಮೇಲೆ ಹೊಸ ಚಿಗುರು ಬರ್ಬೇಕು. ಅದು ಹತ್ಕೊಳ್ಳಿಕ್ಕೆ 1 ತಿಂಗಳು ಬೇಕಾಗುತ್ತೆ. ನಮಗೆ ಹತ್ಕೊಂಡಿದೆಯೇ ಇಲ್ಲೋ ಅಂತ ಗೊತ್ತಾಗಲಿಕ್ಕೆ. ಆಲ್ಮೋಸ್ಟ್ ಹತ್ತಲ್ಲ ಅಂತಲ್ಲ, ಸೊ ಟೈಮ್ ತಗೊಳುತ್ತೆ. ಇದು ಹಂಗಲ್ಲ, ಇದು ಹತ್ತಿ ಹಾಕಿ 2-3 ದಿನದೊಳಗೆ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಸಸಿ ಹತ್ತಿದೆಯೇ ಇಲ್ಲ ಅಂತ. ಬೆನಿಫಿಟ್ ಏನು ಅಂದರೆ ಅದು 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಅಥವಾ 1 ವರ್ಷಕ್ಕೆ ಉಸೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹಾಕಿ 9 ತಿಂಗಳೊಳಗೆ ಉಸೆ ಸ್ಟಾರ್ಟ್ ಆಗುತ್ತೆ. ಇದು ಅಂದರೆ 1-2 ತಿಂಗಳು ಬಿಫೋರ್ ನಮಗೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. 3 ತಿಂಗಳು ಜಲ್ದಿ ಇದಕ್ಕೆ ಬರ್ತದೆ. 3 ತಿಂಗಳು ಬೇಗ ಕಟಿಂಗ್ ಆಗುತ್ತೆ ಸರ್ ನಮಗೆ. ಈಗ ನವೆಂಬರಲ್ಲಿ ಹಾಕಿದ್ರೆ ನೆಕ್ಸ್ಟ್ ನಾವು ಮಾರ್ನಮಿ ಟೈಮಿಗೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಮಾರ್ನಮಿ ಅಥವಾ ಅದು ಗೌರಿ ಹಬ್ಬಕ್ಕೂ ಸ್ಟಾರ್ಟ್ ಆಗುತ್ತೆ. ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸಲ. ಆಲ್ಮೋಸ್ಟ್ ಗೌರಿ ಹಬ್ಬ ಆಗ 1 ವೀಕಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ನವೆಂಬರಲ್ಲಿ ಹಾಕಿದರೆ. ನಾವು ಆದಷ್ಟು ಬೇಗ ಹಾಕಿದರೆ ಇನ್ನು ಶ್ರಾವಣದಷ್ಟೊತ್ತಿಗೆ ಬರುತ್ತೆ ಸರ್.